నీవే యేసయ్యా, నీవే యేసయ్యా, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀವೇ యేసయ్ಯಾ, ನೀವೇ యేసయ్ಯಾ, ನನ್ನ ಐಶ್ವರ್ಯ ನೀನೇ, ನನ್ನ ಸಂತೋಷಕ್ಕೆ ಕಾರಣ ನೀವೇ యేసయ్ಯಾ, ನೀವೇ యేసయ్ಯಾ, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀವೇ యేసయ్ಯಾ, ನೀವೇ యేసయ్ಯಾ, ನನ್ನ ಐಶ್ವರ್ಯ ನೀನೇ, ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ, ನಿನ್ ಶಿಲುಬೆಯ ನಿರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ, ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ, ನಿನ್ ಶಿಲುಬೆಯ ನಿರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్యಾ, ಸ್ತೋತ್ರ ಸ್ತೋತ್ರ యేసయ్యಾ, ಸ್ತೋತ್ರ ಸ್ತೋತ್ರ యేసయ్యಾ, ಸ್ತೋತ್ರ ಸ್ತೋತ್ರ యేసయ్ಯಾ, ನನ್ನ ಸಂತೋಷಕ್ಕೆ ಕಾರಣ ನೀವೇ యేసయ్యಾ, ನೀವೇ యేసయ్ಯಾ, ನನ್ನ ಸಮೃದ್ಧಿಗೆ ಕಾರಣ ನೀವೇ యేసయ్యಾ, ನೀವೇ యేసయ్ಯಾ, ನನ್ನ ಐಶ್ವರ್ಯ ನೀನೇ, ಕಾಯಪಟ್ಟು ನಿಂದ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ, ಕಾಯಪಟ್ಟು ನಿಂದ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ, ಬೇಟೆಗಾರನ ಬಲೆಯಿಂದಲೂ ಮರಣಾಗರ ವ್ಯಾಧಿಯಿಂದಲೂ, ಬೇಟೆಗಾರನ ಬಲೆಯಿಂದಲೂ ಮರಣಾಗರ ವ್ಯಾಧಿಯಿಂದಲೂ ತಪ್ಪಿಸಿದವರು ನೀವೇ యేసయ్యಾ, ನನ್ನ ಕಾಪಾಡಿದವರು ನೀವೇ యేసయ్ಯಾ, ತಪ್ಪಿಸಿದವರು ನೀವೇ యేసయ్ಯಾ, ನನ್ನ ಕಾಪಾಡಿದವರು ನೀವೇ యేసయ్ಯಾ, ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ ದೇವ ಕಾಪಾಡಿದೆ, ನಿನ್ ಶಿಲುಬೆಯ ನಿರಳಲ್ಲಿ ಮರೆ ಮಾಡಿದೆ, ಹೌದು ಸ್ವಾಮಿ, ದೇವ ಕಾಪಾಡಿದೆ, ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಆಮೆನ್, ದೇವ ಕಾಪಾಡಿದೆ, ನಿನ್ ಶಿಲುಬೆಯ ನಿರಳಲ್ಲಿ ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్యಾ, ಸ್ತೋತ್ರ ಸ್ತೋತ್ರ యేసయ్ಯಾ, ಹೇಳೋಣ ಸ್ತೋತ್ರ ಸ್ತೋತ್ರ యేసయ్ಯಾ, ಸ್ತೋತ್ರ ಸ್ತೋತ್ರ యేసయ్ಯಾ, ಸಂತೋಷಕ್ಕೆ ಕಾರಣ ನೀವೇ యేసయ్యಾ, ಆಮೆನ್, ಸಂತೋಷವಾಗಿ ನನ್ನ ಸಮೃದ್ಧಿಗೆ ಕಾರಣ ನೀವೇ యేసయ్యಾ, ನೀವೇ యేసయ్ಯಾ, ನನ್ನ ಐಶ್ವರ್ಯ ನೀನೇ, ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ, ಹೇಳೋಣ ಸಾವಿರಾರು
ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. ನಿನ್ಮಾರೆಗೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ಮಾರೆಗೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನ ಆರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನ ಆರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ. ಹೌದು ಸ್ವಾಮಿ, ದೇವ ಕಾಪಾಡಿದೆ. ನಿನ್ ಸಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ. ಆಮೆನ್. ದೇವ ಕಾಪಾಡಿದೆ. ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ. ದೇವ ಕಾಪಾಡಿದೆ. ನಿನ್ ಸಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ. ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಹೃದಯದಿಂದ ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ನನ್ನ ಸಂತೋಷಕ್ಕೆ ಕಾರಣ ನೀವೇ యేసయ్య, ನೀವೇ యేసయ్య. ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀವೇ యేసయ్య, ನೀವೇ యేసయ్య. ನನ್ನ ಐಶ್ವರ್ಯ ನೀನೇ, ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ. ಹೌದು ಸ್ವಾಮಿ, ದೇವ ಕಾಪಾಡಿದೆ. ನಿನ್ ಸಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ. ಹೌದು ಸ್ವಾಮಿ, ದೇವ ಕಾಪಾಡಿದೆ. ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ. ನಂಬಿಕೆಯಿಂದ ಹೇಳೋಣ, ಹೃದಯದಲ್ಲಿ ಪೂರ್ಣ ನಂಬಿಕೆಯಿಂದ. ಓ ನಿನ್ ಸಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ. ಹೌದು ಸ್ವಾಮಿ, ದೇವ ಕಾಪಾಡಿದೆ. ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ. ಆ ವಾಕ್ಯವನ್ನು ಹೇಳುವಾಗನೇ ದೇವರದು, ಓ ದೇವರದು ಆ ನೆರಳು ನಮ್ಮ ಮೇಲೆ ಹಿಡಿದು, ಓ ನಮ್ಮ ಮೇಲೆ ಇರುತ್ತೆ. ಎಸ್, ದೇವರದು ನೆರಳು ನಮ್ಮನ್ನು ಕಾಪಾಡುತ್ತೆ. ನಂಬಿಕೆಯಿಂದ ಹೇಳೋಣ, ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಓ ಮರೆ ಮಾಡಿದೆ. ದೇವ ಕಾಪಾಡಿದೆ. ನಿನ್ ಸಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ. ದೇವ ಕಾಪಾಡಿದೆ. ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ. ಉರಗಲಲಲಬೋ, ನಿನ್ ಸಿಲುಬೆಯ ನೆರಳಲ್ಲಿ ಮರೆ ಮಾಡಿ. ಹೌದು ಸ್ವಾಮಿ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಉರಗಲಬೋ, ಎಲ್ಲರೂ ಸಪ್ತವಾಗಿ ಸ್ತೋತ್ರ యేసయ్య. ನಿನ್ ಸಂತೋಷಕ್ಕೆ ಕಾರಣ ನೀರೇ. ಹೌದು ಸ್ವಾಮಿ, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀವೇ యేసయ్య, ನೀವೇ యేసయ్య. ನನ್ನ ಐಶ್ವರ್ಯ ನೀನೇ, ನನ್ನ
ಸಂತೋಷಕ್ಕೆ ಕಾರಣ ನೀವೇ ಏಸಯ್ಯ, ನೀವೇ ಏಸಯ್ಯ, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀವೇ ಏಸಯ್ಯ, ನೀವೇ ಏಸಯ್ಯ, ನನ್ನ ಐಶ್ವರ್ಯ ನೀನೇ, ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ. ಹೌದು ಸ್ವಾಮಿ, ಆ ವಾಕ್ಯವನ್ನು ಹೃದಯದಿಂದ ಹೇಳೋಣ. ಹೇಳುವಾಗನೇ ದೇವರು ನಮ್ಮ ಮೇಲೆ ತನ್ನ ಶಿಲುಬೆಯ ನೆರಳಲ್ಲಿ ನಮ್ಮನ್ನು ಮರೆತು ಕಾಪಾಡುತ್ತಾನೆ. ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ. ಹೌದು ಸ್ವಾಮಿ, ದೇವ ಕಾಪಾಡಿದೆ, ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ. ಉರ್ರಗಲಲಲಲಲಲಬೋ, ಉರ್ರಗರಗಲಲಲಲಲಬೋ. ಆಮೆನ್. ದೇವ ಕಾಪಾಡಿದೆ, ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ. ಹೌದು ಸ್ವಾಮಿ, ದೇವ ಕಾಪಾಡಿದೆ, ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ. ದೇವ ಕಾಪಾಡಿದೆ, ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ. ಉರ್ರಗಲಲಲಲಲಬೋ, ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿ. ಉರ್ರಗಲಲಲಲಲಲಲಲ. ಎಲ್ಲರೂ ಸ್ತುತಿಸೋಣ, ಎಲ್ಲರೂ ಬಾಯಿಗಳನ್ನು ತೊರೆದು ಸ್ತುತಿಸೋಣ. ಓ ನನ್ನ ಕಾಪಾಡಿದೆ, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಹೇಳೋಣ, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಉರ್ರಗಲಬೋ, ಸ್ತೋತ್ರ ಸ್ತೋತ್ರ, ಉರ್ರಗಲಲಲಲಲಲಲ. ಎಲ್ಲ ಕರಗಳನ್ನು ತಟ್ಟಿ, ಎಲ್ಲ ಕರಗಳನ್ನು ತಟ್ಟಿ. ಎಸ್, ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಹೃದಯದಿಂದ ಹೇಳೋಣ, ಸ್ತೋತ್ರ. ಸಮಾಧಾನದಿಂದ, ಸಂತೋಷದಿಂದ, ದೇವರೇ ನನ್ನ ಸಂತೋಷಕ್ಕೆ ಕಾರಣ ನೀನೇ ಸ್ವಾಮಿ, ನನ್ನ ಸಮೃದ್ಧಿಗೆ ಕಾರಣ ನೀನೇ ಸ್ವಾಮಿ. ಏನಕ್ಕೆ ಅಂದ್ರೆ ದೇವರೇ, ನೀನು ಕಲ್ವಾರಿ ಶಿಲುಬೆಯಲ್ಲಿ ಆ ಜೀವವನ್ನು ನನಗೋಸ್ಕರ ಕೊಟ್ಟಿಲ್ಲ ಅಂದ್ರೆ ನಾನು ಇವತ್ತು ಸಂತೋಷವಾಗಿ ಇರುವುದಕ್ಕೆ ಆಗುವುದೇ ಇಲ್ಲ ಸ್ವಾಮಿ. ನಾನು ಇವತ್ತು ಸಮೃದ್ಧಿಯಲ್ಲಿ ಬರೆಯುವುದಕ್ಕೆ ಸಾಧ್ಯನೇ ಇಲ್ಲ ಸ್ವಾಮಿ. ದೇವರೇ, ನಿಮ್ಮ ಶಿಲುಬೆಯ ನೆರಳಲ್ಲಿ, ನಿಮ್ಮ ರಕ್ತ ಕೋಟೆಯೊಳಗಡೆ ನನ್ನನ್ನು ಮರೆತು ಕಾಪಾಡಿ ನಡೆಸುವ ಕರ್ತನು ನನಗೆ ಸಂತೋಷವನ್ನು ಕೊಟ್ಟು, ನನಗೆ ಸಮೃದ್ಧಿಯನ್ನು ಕೊಟ್ಟು ನನ್ನನ್ನು ನಡೆಸುವ ಕರ್ತನು. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ. ಕರಗಳನ್ನು ಎತ್ತಿ, ಮರೆ ಮಾಡಿದೆ, ದೇವ ಕಾಪಾಡಿದೆ, ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿ. ಓ ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ, ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿ. ಸ್ತೋತ್ರ 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 యేసయ్య. ಹೃದಯದಿಂದ ಸಂತೋಷವಾಗಿ ಸ್ತೋತ್ರ.
ಮಗಲ ವಿ ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಓಹೋ ಸ್ತೋತ್ರ. ಹೃದಯದಿಂದ ಹೃದಯದಿಂದ we thank you. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ದೇವರೇ ಸ್ತೋತ್ರ ಸ್ತೋತ್ರ యేసయ్య. We thank you for your protection. We thank you for your mercy. We thank you for your grace. We thank you, Lord. ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ, ನಿಮಗೆ ಸ್ತೋತ್ರ ಸ್ವಾಮಿ, ನಿಮಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಓ ಸ್ತೋತ್ರ. ಸ್ತೋತ್ರ ಸ್ತೋತ್ರ యేసయ్య. ಹೌದು ದೇವರೇ, ದೇವರೇ ನಿಮ್ಮ ಶಿಲುಬೆಯಿಂದ ನಮ್ಮನ್ನು ಕಾಪಾಡಿ ಇವತ್ತಿನವರೆಗೂ ಆ ಶಿಲುಬೆಯ ನೆರಳಲ್ಲಿ ನಮ್ಮನ್ನು ಕಾತು ನಡೆಸುವ ಕರ್ತನು ಸ್ವಾಮಿ. ಓ ನಿಮ್ಮ ಕೃಪೆಗಳಿಗೋಸ್ಕರ ಸ್ತೋತ್ರ. ನಿಮ್ಮ ಎಲ್ಲ ದಯೆ ಓ ನಮ್ಮನ್ನು ನಡೆಸುವುದಕ್ಕೋಸ್ಕರ ಸ್ತೋತ್ರ ಸ್ವಾಮಿ. ಪ್ರತಿಯೊಬ್ಬರನ್ನು ನಿಮ್ಮ ಕರದಲ್ಲಿ ಒಪ್ಪಿಸುತ್ತಾ ಇದ್ದೀವಿ. ಪ್ರತಿಯೊಬ್ಬರನ್ನು ಬಲಪಡಿಸಿ ಕರ್ತನೆ, ನಿಮ್ಮ ದೇವರೇ ನಿಮ್ಮ ಬಲದಿಂದ ಅವರನ್ನು ನಡೆಸಿ ಹೃದಯದಲ್ಲಿ ಸಂತೋಷವಾಗಿ ಓ ದೇವರೇ ಕಲ್ವಾರಿ ಶಿಲುಬೆಯಲ್ಲಿ ನೀವು ನಮಗೋಸ್ಕರ ಓ ಉಂಟು ಮಾಡಿರುವ ಸಂತೋಷ ಸಮೃದ್ಧಿ ಪ್ರತಿಯೊಬ್ಬರದು ಜೀವಿತದಲ್ಲಿ ಉಂಟಾಗಲಿ ಎಂದು ಪ್ರಾರ್ಥನೆ ಮಾಡ್ತೀವಿ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ಕೊಳ್ತೀವಿ ತಂದೆಯೇ. ಇವತ್ತು ನಾವು ಕೇಳುವ ಕರ್ತನ ಸಪ್ತ ಆಮೋಸ್ ಬರೆದಿರುವ ಪ್ರವಾಚಕ ಪುಸ್ತಕ, ಆಮೋಸನ ಪ್ರವಾಚಕ ಪುಸ್ತಕ 5ನೇ ಅಧಿಕಾರ 4ನೇ ವಾಕ್ಯ. ಆಮೋಸ್ ಚಾಪ್ಟರ್ 5 ವರ್ಸ್ 4. ಹಾ 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 ನೀವು ಕರ್ತನನ್ನು ಹುಡುಕಿ ಬದುಕಿರಿ. ಹಾ 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 ಸಾಕು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕರ್ತನ ವಾಕ್ಯ ಈ ತರ ಬರೆಯಲ್ಪಟ್ಟಿದೆ, ಕರ್ತನನ್ನು ನೀವು ಹುಡುಕಿರಿ, ನಿಮ್ಮ ಆಶ್ರಯಕ್ಕೋಸ್ಕರ ನೀವು ಬೆತ್ತೇಲಿಗೂ ಹೋಗಬೇಡ, ನೀವು ಪೇರ್ಸಬಾವಿಗೂ ಹೋಗಬೇಡ. ಯಾಕೆಂದ್ರೆ ಆ ಸ್ಥಳದಲ್ಲಿ ಏನು ಸಿಕ್ಕುವುದಿಲ್ಲ. ನೀವು ಕರ್ತನನ್ನು ಹುಡುಕಿರಿ. ಆಮೆನ್, ಹಲ್ಲೆಲೂಯಾ. ಇವತ್ತು ನಾವು ಕೇಳುವ ಕರ್ತನ ಸಪ್ತ ಏನಂದ್ರೆ, ನಮ್ಮ ಆಶ್ರಯಕ್ಕೋಸ್ಕರ ನಾವು ಕೆಲವೊಂದು ಸ್ಥಳಗಳಲ್ಲಿ ಹುಡುಕಿ ಹೋಗ್ತಾ ಇದ್ದೀವಿ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವೊಂದು ದೇವಸ್ಥಾನಗಳಿಗೂ ಹೋಗ್ತಾ ಇದ್ದೀವಿ, ವೇಳಾಂಗಣಿಗೆ ಹೋಗ್ತಾ ಇದ್ದಾರೆ ಕ್ರೈಸ್ತರು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ.
ಕೆಲವೊಂದು ಪುಣ್ಯ ಸ್ಥಳಕ್ಕೋಸ್ಕರ ಪುಣ್ಯ ಸ್ಥಳಗಳಿಗೂ ಹೋಗ್ತಾ ಇದ್ದಾರೆ. ಏನಕ್ಕಂದ್ರೆ ಆಶ್ರಯಕ್ಕೋಸ್ಕರ. ಅಲ್ಲಿ ಹೋದ್ರೆ ಏನಾದ್ರೆ ನಮಗೂ ಸಿಕ್ಕಬಹುದು, ಅಲ್ಲಿ ಹೋದ್ರೆ ಏನಾದ್ರೆ ಬಿಡುಗಡೆ ಸಿಕ್ಕಬಹುದು, ಅಲ್ಲಿ ಹೋದ್ರೆ ನಮಗೂ ಏನಾದ್ರೆ ಒಂದು ಒಳ್ಳೆದು ನಡೆಯಬಹುದು ಎಂದು ಅವರದು ಚಿಂತೆಯಲ್ಲಿ ಇದೆ. ಆಮೆನ್. ದೇವರದು ವಾಕ್ಯ ಹೇಳ್ತಾ ಇದೆ, ದೇವರು ಕರ್ತನನ್ನು ಹುಡುಕಿರಿ, ಆವಾಗ ಕರ್ತನನ್ನು ಹುಡುಕಿ ಬದುಕಿಸಿರಿ. ಆಮೆನ್. ಹಲ್ಲೆಲೂಯಾ. ಯಾಕಂದ್ರೆ ನೀವು ಬೆತೇಲಿಗೂ ಹೋಗಬೇಡ, ನೀವು ಬೇರ್ಸೆಬಾವಿಗೂ ಹೋಗಬೇಡ. ಯಾಕಂದ್ರೆ ಅಲ್ಲಿ ಹೋದ್ರೂ ನಿಮಗೂ ಸಹಾಯ ಸಿಕ್ಕುವುದಿಲ್ಲ. ಬೆತೇಲನ್ನು ಈ ಬೇರ್ಸೆಬಾವನ್ನು ನೀವು ಆಶ್ರಯವಾಗಿ ಹುಡುಕಬೇಡ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ನಾವು ಎಷ್ಟೊಂದು ಕಾರ್ಯವನ್ನು ನಾವು ನೋಡ್ತಾ ಇದೀವಿ. ಆಶ್ರಯಕ್ಕೋಸ್ಕರ ಅಲ್ಲಿ ಇಲ್ಲಿ ಹೋಗುವುದು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಮಕ್ಕಳೇ, ದೇವರದು ವಾಕ್ಯ ಹೇಳ್ತಾ ಇದೆ, ದೇವರು ಈ ಬಿಲ್ಡಿಂಗ್ ಒಳಗಡೆ ಜೀವಿಸುವವರು ಅಲ್ಲ. ಆಮೆನ್. ಹಲ್ಲೆಲೂಯಾ. ಆತನಿಗೂ ಜೀವಿಸಕ್ಕೂ ಒಂದು ಬಿಲ್ಡಿಂಗ್ ಮಾಡಬೇಕಂದ್ರೆ ನಮ್ಮ ಕೈಯಲ್ಲಿ ಅದು ಆಗುವುದಿಲ್ಲ. ಆಮೆನ್. ಹಲ್ಲೆಲೂಯಾ. 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 ದೇವರು ವಾಸ ಮಾಡಕ್ಕೂ ದೇವರು ವಾಸಿಸಕ್ಕೂ ಒಂದು ಆಲಯ ಉಂಟು ಮಾಡಕ್ಕೂ ಸಾಧ್ಯನೇ ಇಲ್ಲ. ಸಾಲಮೋನು ದೇವಾಲಯ ಉಂಟು ಮಾಡಿಬಿಟ್ಟು ದೇವರನ್ನು ನೋಡಿ ಹೇಳ್ತಾ ಇದ್ದಾನೆ, ದೇವರೇ ನಿನ್ನ ಸಿಂಹಾಸನ ಆಕಾಶದಲ್ಲಿ ಇದೆ, ನಿಮ್ಮ ಪಾದಪೀಠ ಈ ಭೂಮಿಯಲ್ಲಿ ಇದೆ. ಅಷ್ಟೊಂದು ದೇವರು ನೀನು, ನಿನಕ್ಕೂ ನಾನು ಆಲಯ ಕಟ್ಟಕ್ಕೂ ನಾನು ಏನು ಸಾಧ್ಯವಾಗುತ್ತೆ? ಆಮೇನ್. ನನ್ನ ಕೈಯಲ್ಲಿ ನಿಮಕ್ಕೂ ಆಲಯ ಕಟ್ಟೋಕ್ಕೂ ಸಾಧ್ಯನೇ ಇಲ್ಲ. ಆದರೂ ಇವತ್ತು ನಾವು ಉಂಟು ಮಾಡಿರುವ ಈ ಆಲಯದಲ್ಲಿ ನೀವು ಇಳಿದು ಬನ್ನಿ ಸ್ವಾಮಿ. ಆಮೇನ್. ಹಲ್ಲೆಲೂಯಾ. ಆತನದು ಪ್ರಾರ್ಥನೆಯಲ್ಲಿ ಒಂದು ವಿಶೇಷವಾದ ಕಾರ್ಯ ಇದೆ. ದೇವರೇ, ನಿಮಕ್ಕೋಸ್ಕರ ನಾನು ಆಲಯವನ್ನು ಕಟ್ಟಿದ್ದೀನಿ, ಆದರೆ ಈ ಆಲಯ ಒಳಗಡೆ ನೀನು ವಾಸಿಸಕ್ಕೂ ಸಾಧ್ಯನೇ ಇಲ್ಲ. ನಿಮಕ್ಕೋಸ್ಕರ ನೀವು ವಾಸಿಸುವುದಕ್ಕೋಸ್ಕರ ಒಂದು ಆಲಯ ಕಟ್ಟಕ್ಕೂ ನನ್ನ ಕೈಯಲ್ಲಿ ಆಗುವುದಿಲ್ಲ. ಆದರೆ ನಾವು ಕಟ್ಟಿರುವ ಈ ಆಲಯದಲ್ಲಿ ನೀವು ಇಳಿದು ಬನ್ನಿ ಸ್ವಾಮಿ. ಆಮೇನ್. ನಿಮ್ಮ ಇಲ್ಲಿ ಪ್ರಾರ್ಥನೆ ಮಾಡುವ, ಇಲ್ಲಿ ಕೇಳುವ ಒಂದೊಂದು ಪ್ರಾರ್ಥನೆ ವಿಷಯಕ್ಕೋಸ್ಕರ ನಿಮ್ಮ ಕಿವಿ ಇಲ್ಲಿ ತೆರೆಯಲ್ಪಟ್ಟಿರಲಿ. ಆಮೆನ್. ಹಲ್ಲೆಲೂಯಾ. ಅದೇ ಸಾಲಮೋನದು ಪ್ರಾರ್ಥನೆ. ಆಮೆನ್. ದೇವರ ಮಕ್ಕಳೇ, ಕರ್ತನನ್ನು ಹುಡುಕುವರಾಗಿ ನಾವು ಜೀವಿಸಬೇಕು. ಆಮೆನ್. ನಿಮ್ಮ ಆಶ್ರಯಕ್ಕೋಸ್ಕರ ನೀವು ಅಲ್ಲಿ ಇಲ್ಲಿ ಹೋಗಬೇಡ, ಒಂದು ಜಾಗವನ್ನು ಹುಡುಕಬಾರದು. ಆಮೆನ್. ಈವನ್ ವಿಕ್ಟರಿ ಏಜ್ ಚರ್ಚ್ ಬಿಲ್ಡಿಂಗ್. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದು ಪುಣ್ಯ ಸ್ಥಳ ಏನೂ ಇಲ್ಲ. ಇಲ್ಲಿ ಬಂದ್ರೆ ಏನಾದ್ರೆ ಸಿಕ್ಕತ್ತಂದು ಏನೂ ಇಲ್ಲ, ಏನು ಸಿಕ್ಕಲ್ಲ. ಆಮೆನ್. ಹಲ್ಲೆಲೂಯಾ. ಚೆನ್ನಾಗಿ ಬಯಸ್ಕೊಳ್ಳಬಹುದು. ಆಮೆನ್. ಅಷ್ಟೇ, ಬೇರೆ ಏನು ಸಿಕ್ಕೋದಿಲ್ಲ. ಹಲ್ಲೆಲೂಯಾ. 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 ಆದರೆ ನಾವು ಇಲ್ಲಿ ಬಂದು ಪ್ರಾರ್ಥನೆ ಮಾಡುವಾಗ, ಇಲ್ಲಿ ಬಂದು ದೇವರನ್ನು ಆರಾಧಿಸುವಾಗ, ದೇವರು ಇಳಿದು ಬಂದು ನಮ್ಮನ್ನು ಅನುಗ್ರಹಿಸುತ್ತಾನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇಂದ್ರೆ ಇಲ್ಲಿ ಈ ಜಾಗಕ್ಕೆ ಒಂದು ಪ್ರತ್ಯೇಕ ಏನು ಇಲ್ಲ, ಇಲ್ಲಿ ಸ್ಪೆಷಲ್ ಇಲ್ಲ. ಬಟ್ ನಾವು ಆರಾಧನೆ ಮಾಡುವ ದೇವರು ವಿಶೇಷವಾದವರು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರದ ವಾಕ್ಯ ಇದೆ, ನಿಮ್ಮ ಆಶ್ರಯಕ್ಕೋಸ್ಕರ ಬೆತೇಲನ್ನು ಹುಡುಕಬೇಡ, ಬೇರ್ಸೆಬಾವಿಗೂ ನೀನು ಹೋಗಬೇಡ. ಯಾಕಂದ್ರೆ ಬೇರ್ಸೆಬಾವೇ ಏನಾಗ್ತಾ ಇದೆ? ಬೆಂಕಿಗೆ 6ನೇ ವಾಕ್ಯ ಹೇಳ್ತಾ ಇದೆ, ಹಲ್ಲೆಲೂಯಾ. ಹಲ್ಲೆಲೂಯಾ. ಬೆತೇಲಲ್ಲಿ ಏನು ಬರ್ತಾ ಇದೆ? ದೇವರದು ಬೆಂಕಿ ಪ್ರವೇಶಿಸಕ್ಕೆ ಬರ್ತಾ ಇದೆ. ಆಮೆನ್. ಹಲ್ಲೆಲೂಯಾ. ಅದರಿಂದ ದೇವರನ್ನು ಹುಡುಕಿರಿ. ಆಮೆನ್. ಕರ್ತನನ್ನು ಹುಡುಕಿರಿ. ಇಲ್ಲಿ ಈ ಆಮೋಸನ ಪ್ರವಾಚಕ ಪುಸ್ತಕ ನೋಡಿದ್ರೆ ಅಲ್ಲಿ ಏನು ಥೀಮ್ ಏನಂದ್ರೆ, ದೇವರದು ಜನರು ದೇವರನ್ನು ಹುಡುಕುವುದು ಬಿಟ್ಬಿಟ್ಟು ಬೇರೆ ಕಾರ್ಯಗಳನ್ನು ಹುಡುಕಿ ಹೋಗ್ತಾ ಇದ್ದಾರೆ. ಆಮೆನ್.
ಆವಾಗ ಈ ಪ್ರವಾಚಕನ ಮುಖಾಂತರವಾಗಿ ದೇವರು ಹೇಳ್ತಾ ಇದ್ದಾರೆ, ನೀನು ತಿರುಗಿ ಬನ್ನಿರಿ. ಆಮೆನ್. ಹಲ್ಲೆಲೂಯಾ. ಇವತ್ತು ನಮ್ಮನ್ನು ನೋಡಿ ದೇವರು ಹೇಳುವ ವಾಕ್ಯ, ದೇವರದು ಆ ಕರ್ತನ ಮೇಜ ನಮ್ಮ ಮುಂದೆ ಇದೆ. ಆ ಕರ್ತನ ಮೇಜಕ್ಕೆ ಮುಂದೆ ಇರುವ ನಾವು ನಮ್ಮನ್ನು ನೋಡಿ ದೇವರು ಹೇಳ್ತಾ ಇದ್ದಾನೆ, ಕರ್ತನು ಹೇಳ್ತಾ ಇದ್ದಾನೆ, ನೀವು ತಿರುಗಿ ನಮ್ಮ ಹತ್ರ ಬನ್ನಿರಿ. ಆಮೆನ್. ತಿರುಗಿ ಬನ್ನಿರಿ, ನನ್ನನ್ನು ಹುಡುಕಿರಿ, ನೀನು ಬದುಕಿಸಿದಿರಿ. ಆಮೆನ್. ನೀನು ನನ್ನನ್ನು ಹುಡುಕಿ ನೀನು ಬದುಕಿಸಬೇಕು. ಆಮೆನ್. ಹಲ್ಲೆಲೂಯಾ. ನೀನು ಆಶ್ರಯಕ್ಕೋಸ್ಕರ ಇನ್ನೊಂದು ಕಾರ್ಯವನ್ನು ಹುಡುಕಬೇಡ, ಇನ್ನೊಂದು ಸ್ಥಳವನ್ನು ಹುಡುಕಬೇಡ, ಇನ್ನೊಂದು ಪ್ಲೇಸ್ ಅನ್ನು ಹುಡುಕಬೇಡ. ನೀನು ನನ್ನನ್ನು ಹುಡುಕಿರಿ. ಆಮೆನ್. ನೀನು ನನ್ನನ್ನು ಹುಡುಕಿ ಬದುಕಿಸಿರಿ, ನೀನು ನನ್ನ ಕಡೆ ತಿರುಗಿ ಬನ್ನಿರಿ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. 6ನೇ ವಾಕ್ಯ ಕೊನೆಯ ಆ ಸೆಂಟೆನ್ಸ್ ಮಾತ್ರ ಓದೋಣ. 4:6. ಆದರೂ ನೀನು ನನ್ನ ಕಡೆಗೆ ತಿರುಗಿಕೊಳ್ಳುವುದಿಲ್ಲ. ಆಮೆನ್. ನಾವು ಎಷ್ಟೋ ಹೇಳ್ತಾ ಇದ್ವಿ, ಆದ್ರೂ ನೀವು ತಿರುಗಿ ನನ್ನ ಕಡೆ ನೋಡಿಲ್ಲ. ಆಮೆನ್. ಇಲ್ಲಿ ಈ ವಾಕ್ಯ 4:5 ಈ ಅಧಿಕಾರ ಪೂರ್ತಿಯಾಗಿ ನೀವು ನೋಡಿದ್ರೆ ಅಲ್ಲಿ ದೇವರದು ವಾಕ್ಯ ಹೇಳುವ ಒಂದು ವಿಶೇಷವಾದ ಕಾರ್ಯ ಏನಂದ್ರೆ, ನೀವು ನನ್ನ ಕಡೆ ತಿರುಗಿ ಬನ್ನಿರಿ. ಆಮೆನ್. ಹಲ್ಲೆಲೂಯಾ. ಕರ್ತನ ಮೇಜ ನಮ್ಮ ಮುಂದೆ ಇದೆ. ಆ ಕರ್ತನ ಮೇಜ ಮುಂದೆ ಇರುವ ನಾವು ಇವತ್ತು ದೇವರನ್ನು ನೋಡಿ ಹೇಳೋಣ, ದೇವರೇ, ನಾನು ನಿಮ್ಮನ್ನು ಹುಡುಕಿ ಬರ್ತೀನಿ ಸ್ವಾಮಿ. ಆಮೆನ್. ನಿಮ್ಮನ್ನು ಆಶ್ರಯವಾಗಿ ಹುಡುಕುತ್ತೀನಿ ಸ್ವಾಮಿ. ನಾನು ಇನ್ನೊಂದು ಆಶ್ರಯಕ್ಕೋಸ್ಕರ ಇನ್ನೊಂದು ಕಡೆ ಹೋಗುವುದಿಲ್ಲ. ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕಡೆ ತಿರುಗಿ ನೋಡಿ ನಿಮ್ಮನ್ನು ಹುಡುಕಿ ನಾನು ಜೀವಿಸುತ್ತೇನೆ ಸ್ವಾಮಿ. ಆಮೆನ್. ಹಲ್ಲೆಲೂಯಾ. ನಮ್ಮ ಆಶ್ರಯವು ಕರ್ತನು. ಆಮೆನ್. ಹಲ್ಲೆಲೂಯಾ. ನಮ್ಮ ಆಶ್ರಯವು ಕರ್ತನು. ನಮ್ಮ ಆಶ್ರಯವು ಕರ್ತನು. ಆ ಕರ್ತನನ್ನು ನೋಡಿ, ಆ ಕರ್ತನನ್ನು ಹುಡುಕಿ ನಾವು ಬದುಕಿಸೋಣ. ಕರ್ತನ ಕಡೆ ತಿರುಗಿ ಬನ್ನಿರಿ. ನಾವು ಈ ಲೋಕವನ್ನು ನೋಡಬಾರ್ದು, ಈ ಲೋಕಕ್ಕೆ ಹಿಂದೆ ಹೋಗಬಾರ್ದು. ನಾವು ಕರ್ತನ ಕಡೆ ತಿರುಗಿ ಬರಬೇಕು. ಆಮೆನ್. ಹಲ್ಲೆಲೂಯಾ. 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 ಒಂದು ಮನುಷ್ಯನಿಗೆ 2 ಮಕ್ಕಳು ಇದ್ರು, 2 ಹೆಣ್ಮಕ್ಕಳು ಇದ್ರು. ಆ 2 ಹೆಣ್ಮಕ್ಕಳಲ್ಲಿ ಒಬ್ಬನು ಒಂದು ಒಳ್ಳೆ ಜೀವಿತ ತಂದೆ ಜೊತೆನೇ ಇದ್ದ, ಇನ್ನೊಬ್ಬನು ಆ ತಂದೆ ಬಿಟ್ಟು ಎಲ್ಲಿಯೋ ದೂರ ಆಚೆ ಹೋಗ್ಬಿಟ್ಟ. ಆಮೇನ್. ಹಲ್ಲೆಲೂಯಾ. ತನ್ನ ಆಸ್ತಿಗಳು ಎಲ್ಲ ಸೇಲ್ ಮಾಡಿಬಿಟ್ಟು, ಆ ಆಸ್ತಿಗಳೆಲ್ಲ ನಾಶ ಮಾಡಿಬಿಟ್ಟು ತಂದೆ ಬಿಟ್ಟು ಹೋಗ್ಬಿಟ್ಟ. ಆಮೇನ್. ಇನ್ನೊಂದು ಮಗನು ತಂದೆ ಜೊತೆನೇ ಇದ್ದಾನೆ. ಆಮೇನ್. ಹಲ್ಲೆಲೂಯಾ. ನೋಡಿ, ಅಲ್ಲಿ ದೇವರದ ವಾಕ್ಯ ಹೇಳ್ತಾ ಇದೆ, ಆ ಮಗನು ಬರುವಾಗ ತಂದೆ ಏನು ಮಾಡಿದ್ರು, ಹೋಗಿ ಆ ಬಾದಲ್ ಮುಂದೆ ನಿಂತ್ಕೊಂಡು ನೋಡುತ್ತಾ ಇದ್ದಾರೆ ತನ್ನ ಮಗನು ಬರುವುದನ್ನು. ಆಮೇನ್. ಹಲ್ಲೆಲೂಯಾ. ಅದೇ ದೇವರದು ಪ್ರೀತಿ. ಆಮೇನ್. ನಮ್ಮ ಕರ್ತನದು ಪ್ರೀತಿ ಅದೇನೆ. ಆಮೇನ್. ಹಲ್ಲೆಲೂಯಾ. ನಾವು ಎಲ್ಲಿ ಎಷ್ಟೊಂದು ನಾವು ದೇವರ ಬಿಟ್ಟು ಅಗಲಿದರೂ ಆತನು ಹೃದಯದಿಂದ ನಮ್ಮನ್ನು ನೋಡುತ್ತಾ ಇದ್ದಾನೆ. ಯಾವಾಗ ನನ್ನ ಮಗು ನನ್ನ ಕಡೆ ಬರುತ್ತಂದೆ. ಆಮೇನ್. ಹಲ್ಲೆಲೂಯಾ. ಆ ತಂದೆ ತರನೇ ದೇವರು ನಮ್ಮನ್ನು ನೋಡಿ ಕಾಯ್ತಾ ಇದ್ದಾರೆ. ಪ್ರಿಯ ದೇವ ಮಕ್ಕಳೇ, ನಾವು ದೇವರನ್ನು ಹುಡುಕಿ ಆತನನ್ನು ನಾವು ನಮ್ದು ಆಶ್ರಯವಾಗಿ ಇಟ್ಕೊಂಡು ನಾವು ದೇವರನ್ನು ಹುಡುಕಿ ದೇವರ ಕಡೆ ತಿರುಗಿ ಬಂದು ದೇವರನ್ನು ಹುಡುಕಿ ನಾವು ಜೀವಿಸಬೇಕು. ಎಲ್ಲ ಅನುಗ್ರಹದಿಂದ ದೇವರು ನಮ್ಮನ್ನು ತುಂಬಿಸುತ್ತಾನೆ. ಆಮೇಲೆ ಆ ಮಗನು ವಾಪಸ್ ಬಂದದ ಮೇಲೆ ಅವನಿಗೆ ಏನು ಸಿಕ್ಕಿತು? ಒಳ್ಳೆ ವಸ್ತ್ರ ಸಿಕ್ಕಿತು, ಒಳ್ಳೆ ಊಟ ಸಿಕ್ತು. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯ ದೇವರ ಜನರೇ, ನಾವು ದೇವರ ಕಡೆ ತಿರುಗಿ ಬಂದ್ರೆ, ನಾವು ದೇವರ ಕಡೆ ಇತ್ತರೆ, ಆ ಮಗನನ್ನು ನೋಡಿ ಆ ತಂದೆ ಹೇಳ್ತಾ ಇದ್ದಾರೆ, ಇವನಕ್ಕೋಸ್ಕರ ಮರಿಯನ್ನು ಕಟ್ ಮಾಡಿ ಒಂದು ದೊಡ್ಡ ಹಬ್ಬವನ್ನು ಆಚರಿಸುವಾಗ ಅಲ್ಲಿ ಫಸ್ಟ್ ಮಗನಿಗೂ ಕೋಪ ಬಂದ್ಬಿಟ್ಟದು. ಆಮೇಲೆ
ಅವನು ಏನನ್ನು ದುರಹಂಗಾರದಿಂದ ಎಲ್ಲ ಆಸ್ತಿಯನ್ನು ನಾಶ ಮಾಡಿಬಿಟ್ಟು ಬಂದಿದ್ದಾನೆ. ಅವನಕ್ಕೋಸ್ಕರ ನೀನು ಒಂದು ಮರಿಯನ್ನು ಕಟ್ ಮಾಡಿದೀಯ, ನನಕ್ಕೋಸ್ಕರ ಒಂದು ಕೋಳಿ ಕೊಟ್ಟಿಲ್ಲ. ಆಮೇಲೆ ಹಲ್ಲೆಲೂಯ. ಆವಾಗ ಆ ತಂದೆ ಹೇಳುವ ಒಂದು ಮಾತಿದೆ, ಮಗನೇ ನೀನು ನನ್ನ ಜೊತೆನೇ ಇದೆಯಾ, ನನಗಿರುವುದು ಎಲ್ಲ ನಿಮಗೆ. ಹೋ ಆಮೇನ್, ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ಹತ್ರ ಇತ್ತರೆ ಸಾಕು, ದೇವರದು ಪೂರ್ತಿ ಎಲ್ಲ ಅನುಗ್ರಹಗಳು ನಮக்கு, ಆಮೇನ್, ನಮಗೂ ಅದ್ರ ಮೇಲೆ ಅಧಿಕಾರ ಇದೆ. ಆಮೇನ್, ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ಕಡೆ ತಿರುಗಿ ಬಂದು ಕರ್ತನನ್ನು ನೋಡಿ ಆತನನ್ನು ನಮ್ದು ಆಶ್ರಯವಾಗಿ ಕೊಂಡು ನಾವು ಬದುಕೋಣ. ದೇವರು ನಮ್ಮನ್ನು ಅನುಗ್ರಹಿಸಲಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರೇ, ನಿಮ್ಮ ಪರಿಶುದ್ಧವಾದ ನಾಮದಲ್ಲಿ ಈ ಪ್ರಿಯ ಜನರನ್ನು ಅನುಗ್ರಹಿಸುತ್ತಾ ಇದ್ದೀನಿ ಸ್ವಾಮಿ. ದೇವರೇ, ಇವತ್ತು ಕೇಳಿರುವ ವಾಕ್ಯ ಪ್ರಕಾರವಾಗಿ ನಾವು ದೇವರೇ ಅಲ್ಲಿ ಇಲ್ಲಿ ದೇವರೇ ಆಶ್ರಯಕ್ಕೋಸ್ಕರ ನಾವು ಅಲ್ಲಿ ಇಲ್ಲಿ ಹೋಗುವವರಾಗಿ ಇರಬಾರ್ದು ಸ್ವಾಮಿ. ದೇವರೇ, ನಿಮ್ಮನ್ನು ನೋಡಿ ನಿಮ್ಮ ಕಡೆ ತಿರುಗಿ ಬಂದು ನಿಮ್ಮನ್ನು ಹುಡುಕಿ ಬದುಕಿಸಕ್ಕೂ ನಮಗೂ ಸಹಾಯ ಮಾಡಿ ಕರ್ತನೆ. ದೇವರೇ, ಕರ್ತನ ಮೇಜು ಮುಂದೆ ನಾವು ಇದ್ದೀವಿ. ದೇವರೇ, ಇವತ್ತು ಒಂದು ತೀರ್ಮಾನ ತಗೊಳ್ತೀವಿ ಸ್ವಾಮಿ. ನಮ್ಮ ಜೀವಿತ ಸ್ಥಿತಿ ಯಾವುದಾಗಿ ಇರಲಿ ದೇವರೇ, ನಮ್ಮ ಪರಿಸ್ಥಿತಿ ಯಾವುದಾಗಿ ಇರಲಿ, ನಾವು ನಿಮ್ಮನ್ನು ಹುಡುಕಿ ನಿಮ್ಮ ಜೊತೆನೇ ಜೀವಿಸೋಕ್ಕೂ ನಾವು ಒಪ್ಪಿಸುತ್ತೀವಿ ಸ್ವಾಮಿ. ಕೃಪೆಯಿಂದ ನಡೆಸಿ ಪ್ರತಿಯೊಬ್ಬರನ್ನು ಅನುಗ್ರಹಿಸಲಿ ದೇವರೇ. ಇವತ್ತು ದೇವರೇ ಬಂದಿರುವ ಪ್ರತಿಯೊಬ್ಬರನ್ನು ಅನುಗ್ರಹಿಸಿ, ವಿಶೇಷವಾಗಿ ಆ ಭಾಷೆ ಅರ್ಥ ಆಗುವ ದೇವರೇ ಈ ಪ್ರಿಯ